ಸಾರ್ವಕಾಲಿಕ ಸತ್ಯ. ಯಾಕೆಂದರೆ ವಿಜ್ಞಾನ ಅಂದರೆ ನಮಗೊಂದು ಭಾವನೆ ಇದೆ, ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಟ್ರೂತ್ ಅಂತ. ಆದರೆ ನಾವು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಥಿಂಗ್ ಈಸ್ ಅಬ್ಸಲ್ಯೂಟ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಯು ಆರ್. ನಾವು ಎಲ್ಲಿವರೆಗೂ ಕೂಡ ನಮ್ಮ ಇಂದ್ರಿಯ ಜಗತ್ತಿನಲ್ಲಿ, ಮಾನಸಿಕ ಜಗತ್ತಿನಲ್ಲಿ, ಬೌದ್ಧಿಕ ಜಗತ್ತಿನಲ್ಲಿ ಮಾತ್ರ ಯೋಚನೆ ಮಾಡ್ತಿರ್ತೀವೋ ಅಲ್ಲಿವರೆಗೂ ಕೂಡ ಯಾವುದು ಕೂಡ ಸಾರ್ವಕಾಲಿಕ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾಪೇಕ್ಷ ಸತ್ಯವೇ. ಏನೋ ಒಂದು ಹೇಳಿದ್ದ, ಅದನ್ನು ನಮಗೂ ಕೂಡ ಪಾಠ ಮಾಡಿದರು, ನಾವು ಕೂಡ ಕಲ್ತಿದ್ದೇವೆ, ನೀವು ಕೂಡ ಕಲ್ತಿರ್ತೀರಿ. ಉದಾಹರಣೆಗೆ ಚಲನೆಯ 3 ನಿಯಮಗಳು ಅಂತ ನೀವು ಕೇಳಿದಿರಿ. ನಾವು ಎಲ್ಲ ಕನ್ನಡ ಮೀಡಿಯಮ್ನಲ್ಲಿ ಓದಿದ್ರಿಂದ ಲಾ ಆಫ್ ಮೋಷನ್ಸ್ ಅಂತ ಏನು ಕೇಳಿದ್ದೀವಲ್ಲ, ಚಲನೆಯ 3 ನಿಯಮಗಳು. 3ನೇ ನಿಯಮ ಏನು ಹೇಳುತ್ತೆ? ಥರ್ಡ್ ಲಾ ಆಫ್ ಮೋಷನ್ಸ್ ಏನು? ಫಾರ್ ಈಚ್ ಆ್ಯಂಡ್ ಎವರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳುತ್ತೆ. ಈ ಮನುಷ್ಯ ಏನು ಮಾಡಿದ? ಯಾರು? ಐನ್ಸ್ಟೈನ್ ಅಂತಕ್ಕಂಥವನು ಇಲ್ಲ ಅವನು ಹೇಳಿದ್ದು ತಪ್ಪೇನಿಲ್ಲ, ಆದರೆ ವಿಜ್ಞಾನವನ್ನು ಜಗತ್ತಿನ ಜನಗಳು ಭಾವಿಸಿದ ರೀತಿಯಲ್ಲಿ ಇದು ಸಾರ್ವಕಾಲಿಕ ಸತ್ಯ ಅಲ್ಲ ಅವನ ನಿಯಮ. ಅಂದರೆ ಪ್ರತಿಯೊಂದು ಆಕ್ಷನ್ಗೂ ಕೂಡ ಅದಕ್ಕೆ ಪ್ರತಿಯಾಗಿರ್ತಕ್ಕಂಥ ಈಕ್ವಲ್ ಆಗಿರ್ತಕ್ಕಂಥ ರಿಯಾಕ್ಷನ್ ಇದೆ. ಅದನ್ನು ಆಧರಿಸಿ ಸಾಹಿತ್ಯ ರಚನೆ ಆಯಿತು, ವಿಜ್ಞಾನದ ತತ್ವ ರಚನೆ ಆಯಿತು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸು ಕೂಡ ಆಗ್ತಾ ಇದ್ದಾವೆ. ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸತ್ಯ ಅಂತ ಯಾಕೆ ಭಾವಿಸಬಾರ್ದು? ಅದನ್ನು ಸತ್ಯ ಅಂತ ಭಾವಿಸಿ, ಬಟ್ ಆತ್ಯಂತಿಕ ಸತ್ಯ ಅಂತ ಭಾವಿಸ್ಬಿಡಿ ಅಂತ ಐನ್ಸ್ಟೈನ್ ಹೇಳಿದ. ಯಾಕೆ ಅಂತ ಕೇಳಿದರೆ, ಅದೇ ಸುಮಾರಿಗೆ ಅಲ್ಲಿಯವರೆಗೂ ಕೂಡ ಗೊತ್ತಿಲ್ಲದೆ ಇದ್ದಂಥ ಇನ್ನೊಂದು ಸತ್ಯ ಅನಾವರಣ ಆಗ್ತಾ ಇತ್ತು ಜಗತ್ತಿನಲ್ಲಿ, ಮುಂಚೆ ಆಗಿರಲಿಲ್ಲ. ಅದೊಂದು ಕ್ವಾಂಟಮ್ ಸೈನ್ಸ್ ಅಂತ. ಕಣಭೌತಶಾಸ್ತ್ರದ ಬೆಳಕಿನಲ್ಲಿ ನ್ಯೂಟನ್ನ ಹಲವಾರು ನಿಯಮಗಳು ತಾವಾಗಿ ಬಿದ್ದು ಹೋಗ್ತಾ ಇದ್ವು. ಅದನ್ನು ಕಂಡಂಥ ದ್ರಷ್ಟಾರನ ರೂಪದಲ್ಲಿ ಐನ್ಸ್ಟೈನ್ ಹೇಳಿದ, ಅಟ್ ಆಲ್ ದ ಟೈಮ್ಸ್, ಅಟ್ ಈಚ್ ಆ್ಯಂಡ್ ಎವರಿ ಮೊಮೆಂಟ್ ಆಫ್ ದ ಟೈಮ್, ಅಟ್ ಆಲ್ ದ ಫೀಲ್ಡ್ಸ್ ಆಫ್ ದ ವರ್ಲ್ಡ್, ನ್ಯೂಟನ್ಸ್ ಥರ್ಡ್ ಲಾ ಈಸ್ ನಾಟ್ ಗೋಯಿಂಗ್ ಟು ಬಿ ಫಿಟ್ ಇನ್ ಟು, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಟ್ರೂ ಅಂತ ಹೇಳಿದ. ಯಾಕೆ ಅಂತಂದರೆ, ವೆನ್ ಯು ಗೋ ಡೀಪ್ ಇನ್ ಟು ಕ್ವಾಂಟಮ್ ಲೆವೆಲ್, ಸೂಕ್ಷ್ಮವಾಗಿರ್ತಕ್ಕಂಥ ಕಣಗಳು, ಯಾವುದು ಕ್ವಾಂಟಮ್ ಕಣಗಳು ನ್ಯೂಟನ್ನ 3ನೇ ನಿಯಮವನ್ನು ಅನುಸರಿಸೋದಿಲ್ಲ. ಅವು ಹಿಟ್ ಮಾಡೋ ಬದಲು ಅವು ಪಡೆಗೆ ಹೋಗ್ತಾ ಇರ್ತವೆ. ಇದನ್ನು ಸ್ವಲ್ಪ ಡೀಪಾಗಿ ಓದ್ತಾ ಹೋದರೆ ಅರ್ಥ ಆಗುತ್ತೆ. ಈಗ ನೋಡಿ, ಒಂದು ಕಾಲದಲ್ಲಿ ಸತ್ಯ ಅಂತ ಭಾವಿಸಿದ್ದನ್ನು ಆ ಜನಗಳು ಸತ್ಯ ಯಾವುದು ಇಲ್ಲ ಅಂತ ತಿಳಿದು ವಾದ ಮಾಡೋ ಬದಲು ಸಂವಾದ ಮಾಡಿದ್ದಿದ್ರೆ, ಅದು ಸಂವಾದ ಒಂದು ಸತ್ಯದ ಬೆಳಕಿಗೆ, ಸತ್ಯದ ಅನಾವರಣಕ್ಕೆ ಕಾರಣ ಆಗ್ತಾಯಿತ್ತು. ಇನ್ನೊಂದು ಮಾತು, ಬ್ರಿಟಿಷ್ನವ್ರು ಯಾಕೆ ಐನ್ಸ್ಟೈನ್ಗೆ ಗಲಾಟೆ ಮಾಡ್ತಿದ್ರು ಅಂತಂದರೆ, ನಮಗೊಂದು ಕಾನ್ಸೆಪ್ಟ್ ಉಂಟು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಾಸ್ಟರ್ಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಏನು? ಬೆಳಕಿನ ಕಿರಣಗಳು ಯಾವಾಗಲೂ ನೇರವಾಗಿ ಹೋಗ್ತವೆ, ಆಮೇಲೆ ಶಬ್ದದ ಅಲೆಗಳು ವಕ್ರೀಭೂತವಾಗಿ ಹೋಗ್ತವೆ. ಕರ್ವಿಲಿನಿಯರ್ ಮೋಷನ್ ವಿಲ್ ಬಿ ಲೈಟ್ ವೇವ್ಸ್, ಸೌಂಡ್ ವೇವ್ಸ್, ಮತ್ತು ಸ್ಟ್ರೈಟ್ ಲೈನ್ ಆ್ಯಂಡ್ ಲೀನಿಯರ್ ವಿಲ್ ಬಿ ಲೈಟ್ ಅಂತ ಹೇಳ್ತಿದ್ರು. ಈ ಮನುಷ್ಯ ಸುಮ್ಮನೆ ಕುಳಿತುಕೊಂಡು ಇಲ್ಲ ನ್ಯೂಟನ್ ಹೇಳಿದ್ದು ಸ್ವಲ್ಪ ತಪ್ಪಿದೆ ಅಂತಂದರೆ ಸಾಪೇಕ್ಷವಾಗಿ ಅಲ್ಲ, ನಿರಪೇಕ್ಷವಾಗಿ. ಏನು ಅಂತಂದರೆ, ಬೆಳಕಿನ ಕಿರಣಗಳು ಕೂಡ ಬಾಗ್ತವೆ ಅಂತ ಹೇಳಿದ. ಈಗ ಸತ್ಯವನ್ನು ಒಪ್ಪಿಕೊಳ್ಳುವ ಸಂವಾದದ ರೂಪದ ಇರತಕ್ಕಂಥ ಮನಸ್ಸುಗಳಿದ್ದದ್ದೇ ಆದರೆ ಹೇಗೆ ಅಂತ ಕುಳಿತುಕೊಂಡು ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಆಗ್ತಾಯಿತ್ತು. ಇಲ್ಲ, ನಮ್ಮವರೇ ಹೇಳಿತ್ತು. ಇವತ್ತು ಆಗ್ತಾ ಇದ್ದಾವಲ್ವ, ಒಂದು ಜಾತಿಯ ಹೆಸರಿನಲ್ಲಿರ್ಬೋದು, ಧರ್ಮದ ಹೆಸರಿನಲ್ಲಿರ್ಬೋದು, ಸಿದ್ಧಾಂತದ ಹೆಸರಿನಲ್ಲಿರ್ಬೋದು, ಸತ್ಯವನ್ನು ಒಪ್ಪಿಕೊಳ್ಳದೆ ಅದಕ್ಕೆ ಮಾತ್ರ ನಾವು ನೇಣಾಕ್ಕೊಂಡು ಗಂಟಾಕ್ಕೊಂಡು ಇದನ್ನು ಬಿಟ್ಟು ಉಳಿದದ್ದು ಇಲ್ಲ ಅಂತ ಭಾವಿಸುವ ಸಂದರ್ಭದಲ್ಲಿ ಗಲಾಟೆಗಳಾಗ್ತವೆ. ಆಗ ತಾವು ಹೇಳ್ದಂಗೆ ವಾದಗಳಾಗ್ತವೆ. ಇವತ್ತಿನ ಈ ಕಾರ್ಯಕ್ರಮ, ಇದುವರೆಗಿನ ನನ್ನ ತಿಳಿವು ಏನೇ ಇದ್ರೂ ಕೂಡ ಹಿರಿಯರು ಇನ್ನೊಂದು ಹೆಜ್ಜೆ ಪ್ರಜ್ಞೆ, ಇನ್ನೊಂದು ಎತ್ತರಕ್ಕೆ ಹೋಗಿ ಆ ವ್ಯಕ್ತಿ ಹೇಳಿದ ಹಾಗೆ ಇನ್ನೊಂದು ಎತ್ತರಕ್ಕೆ ಹೋಗಿ ಸತ್ಯವನ್ನು ಕೊಟ್ಟಂತಹ ವ್ಯಕ್ತಿಯ ಮಾತುಗಳನ್ನು ಒಪ್ಕೊಳ್ಳಿಕ್ಕೆ ತಯಾರಿದ್ದರೆ ಅವಾಗೇನಾಗುತ್ತೆ? ಸಂವಾದ ಆಗುತ್ತೆ. ನಮ್ಮಲ್ಲಿ ಹಲವಾರು ಫಿಲಾಸಫರ್ಸ್, ಸಂತರು ವೈರುಧ್ಯದ ರೀತಿಯ ಬದುಕನ್ನು ನೀಡಿ ತತ್ವಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಒಬ್ಬ ವ್ಯಕ್ತಿಯ ಅಧ್ಯಾತ್ಮದ ಒಂದು ಎತ್ತರದ ಸ್ಥಿತಿಯ ತತ್ವಗಳನ್ನು ಜಗತ್ತಿಗೆ ಕೊಟ್ಟದ್ದೇ ಆದರೆ ಅದು ಸಂತನಿರ್ಬೋದು, ಸಂತ ರೂಪದ ಕವಿ ಇರ್ಬೋದು, ಅಥವಾ ಸಾಹಿತಿ ಇರ್ಬೋದು. ಒಂದು ಕಾಲದಲ್ಲಿ ಕೊಟ್ಟಿರ್ತಾನೆ, ಇನ್ನೊಂದು ಅದೇ ವ್ಯಕ್ತಿಯ ಸಾಹಿತ್ಯವನ್ನು ಅದೇ ಕಾಲಘಟ್ಟದಲ್ಲಿ ಅಥವಾ ಇನ್ನೊಂದು ಮಗ್ಗಲದಲ್ಲಿ ನೋಡಿದಾಗ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಯಾವುದನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅದನ್ನು ಒಪ್ಪಿಕೊಂಡು ಮಾಡ್ತಾರೋ, ಇದು ಯಾಕೆ ಕಾಂಟ್ರಡಿಕ್ಷನ್ ಅಂತ ಒಂದು ಶಬ್ದ, ಒಂದು ರೀತಿಯ ಬರ್ತದೆ. ಸತ್ಯವನ್ನು ಎತ್ತರಕ್ಕೆ ಹೋಗಿ ಅರಿತವರು ಕೆಳಗಡೆ ಬಂದು ಕೆಲವು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಉದಾಹರಣೆಗೆ, ಯಾಕೆ ವಾದದ ಹೆಸರಿನಲ್ಲಿ ಸಂವಾದವನ್ನು ಮಾಡಬೇಕಾಗುತ್ತೆ ಅಂತಂದರೆ, ನಮಗೆ ಗೊತ್ತು
ನಮಗೆ ಒಂದು ಮುಳ್ಳು ಹೊಕ್ಕೊಂಡಿರುತ್ತೆ ದೇಹದ ಖಂಡಕ್ಕೆ. ಆಗ ಆ ಮುಳ್ಳನ್ನು ತೆಗಿಬೇಕು ಅಂತಂದರೆ ಇನ್ನೊಂದು ಅದಕ್ಕಿಂತ ಸ್ಟ್ರಾಂಗ್ ಆಗಬೇಕಾಗಿರ್ತಕ್ಕಂಥ ಒಂದು ನೀಡಲನ್ನ ತೆಗೆದುಕೊಂಡು ಅದನ್ನು ಕಿತ್ತಾಕಬೇಕಾಗಿ ಬರ್ತದೆ. ಈಗ ಅದಕ್ಕೂ ಪೂರ್ವದಲ್ಲಿ ಆ ವ್ಯಕ್ತಿ ಏನು ಮಾಡಿರ್ತಾನೆ, ಕುಳಿತುಕೊಂಡು ಮನೆಯಲ್ಲಿ ಮಗನನ್ನು ಪ್ರೀತಿ ಮಾಡಿರ್ತಾನೆ. ಈಗ ಮುಳ್ಳು ಹೊಕ್ಕಿರೋದು ಯಾರಿಗೆ? ಮಗನಿಗೆ ನೆನೆ. ಆ ಮಗನಿಗೆ ಒಂದು ಕಡೆ ಮುಳ್ಳು ಹೊಕ್ಕಿದೆ. ಆಪ್ರೇಷನ್ ಮಾಡೋದಕ್ಕೂ ಮುಂಚೆ ಅದೇ ವ್ಯಕ್ತಿ ಇಲ್ಲಿ ಕುಳಿತುಕೊಂಡು ಮಗನನ್ನು ತುಂಬ ಪ್ರೀತಿ ಮಾಡಿರ್ತಾನೆ. ಪ್ರೀತಿ ಮಾಡಿತ್ತು ಭಕ್ತಿ ಅನ್ನೋದಾದರೆ ಅಲ್ಲಿಗೆ ಬಂದು ಅವನು ಆಪ್ರೇಷನ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದಾಗ ಅದನ್ನು ಇನ್ನೊಂದು ಏನೋ ಕರ್ಕೊಂಡ್ರೆ ಇದರೊಳಗಡೆ ಸತ್ಯ ಯಾವುದು, ಅಸತ್ಯ ಯಾವುದು, ವಾದ ಯಾವುದು, ಸಂವಾದ ಯಾವುದು. ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಜನಗಳ ಅಜ್ಞಾನವನ್ನು ಕಳಲಿಕ್ಕೋಸ್ಕರನೋ ಅಥವಾ ಅಜ್ಞಾನ ಅಂದರೆ ತಿಳುವಳಿಕೆಯನ್ನು ನಿವಾರಣೆ ಮಾಡಿ ಅದರ ಅರಿವನ್ನು ಕೊಡಲಿಕ್ಕೋಸ್ಕರನೋ ಇನ್ನೊಂದು ಆಯುಧವನ್ನು ಉಪಯೋಗಿಸಿ ಅದನ್ನು ಕೂಡ ಬಿಸಾಡ್ತಕ್ಕಂಥ ಸಂದರ್ಭ ಬರುತ್ತೆ ಸರಿದಾರಿಗೆ ತಂದು ಕೊಟ್ಟ ಮೇಲೆ. ಅಂತಹದ್ದೊಂದನ್ನು ಸಂವಾದದ ರೂಪದ ಸಾಹಿತ್ಯದ ಒಂದು ವಿಮರ್ಶೆಯ ಕಾರ್ಯಕ್ಕೋಸ್ಕರ ನಾವು ಇಲ್ಲಿ ಕುಳಿತಿದ್ದೇವೆ. ತಾವು ಹೇಳ್ತಾ ಇದ್ರಿ ಹಿಂದೆ ಗುರುಗಳನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಮತ್ತು ಎಸ್ಟಾಬ್ಲಿಷ್ ಸಿಸ್ಟಮ್, ವ್ಯವಸ್ಥಿತವಾಗಿರ್ತಕ್ಕಂಥ ಈಗಿರ್ತಕ್ಕಂಥ ಸಿಸ್ಟಮನ್ನು ಪ್ರಶ್ನೆ ಮಾಡ್ತಕ್ಕಂತಹದ್ದು ಅಂತ. ಪ್ರಶ್ನೆ ಪ್ರಜ್ಞೆಯ ಎತ್ತರದಲ್ಲಿ ಬಂದದ್ದೇ ಆದರೆ ಅದು ಮುಂದಿನವರಿಗೆ ಬೆಳಕಾಗುತ್ತೆ. ಇಲ್ಲ ಅಜ್ಞಾನದ ಹೆಸರಿನಲ್ಲಿ ಮತ್ತಷ್ಟು ನನ್ನ ಅಜ್ಞಾನದ ಎತ್ತರಕ್ಕೆ ಆದರ್ಶಗಳನ್ನ ಕೆಳಗೆ ಇಳಿತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಇನ್ನು ಬಹಳ ಕಾಲ ಅಂತಹ ಸಮಾಜ ಅಥವಾ ಅಂಥ ವ್ಯವಸ್ಥೆ, ಅಂತಹ ತಿಳುವಳಿಕೆ, ಅಂತಹ ಮಾನಸಿಕ ಪ್ರಜ್ಞೆ ಇನ್ನು ಸ್ವಲ್ಪ ಕಗ್ಗತ್ತಲ್ಲೇ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅನುಸರಿಸಬೇಕಾಗಿರ್ತಕ್ಕಂತಹದ್ದನ್ನು ಕೂಡ ಯಾರನ್ನು ಅಂತಂದರೆ ಯಾವ ವ್ಯಕ್ತಿಯ ಪ್ರಜ್ಞೆ ಅದನ್ನು ತಿಳಿತಕ್ಕಂಥದ್ದೊಂದು ಸ್ವಲ್ಪ ಶಕ್ತಿ ನಮಗಿದ್ದದ್ದೇ ಆದರೆ ಅದು ಭಾಳಷ್ಟು ಅನುಕೂಲ ಆಗುತ್ತೆ. ಕುವೆಂಪು ಅವರ ಒಂದು ಗುರುವಿನ ಮಾತು. ಕುವೆಂಪು ಎಷ್ಟು ಎತ್ತರಕ್ಕೆ ಹೋದಂತಹವರು, ಚಿಕ್ಕ ವಯಸ್ಸಿನಿಂದ ಹಿಡಿದು ಕೊನೆಯವರೆಗೂ ಕೂಡ ಗುರು ಪರಂಪರೆಯನ್ನು ಬಿಟ್ಟವರಲ್ಲ. ಅವರು ಹೇಳ್ತಾ ಇದ್ದದ್ದು ಒಂದು ಮಾತು, ಇದುವರೆಗೂ ನೀ ನನ್ನ ಕೈ ಹಿಡಿದು ನಡೆಸಿರುವೆ, ಮುಂದೆಯೂ ನೀ ನನ್ನ ನಡೆಸೈ ಗುರು, ಅಂದಿನಂತೆಯೇ ಇಂದು ನಾನೊಂದು ಶಿಶುವೆಂದು, ಮುಂದೆಯೂ ನೀ ನನ್ನ ಸಲಹೈ ಗುರು. ಗುರುವನ್ನ ಶಬ್ದವನ್ನು ಕುವೆಂಪು ಅವರು ಎಷ್ಟೊಂದು ಚೆಂದಾಗಿ ಬದುಕಿನ ಅಂತ್ಯದವರೆಗೂ ಕೂಡ ಅದನ್ನು ಉಪಯೋಗಿಸ್ತಾ ಇದ್ರು, ಅದನ್ನು ಭಾವಿಸ್ತಾ ಇದ್ರು. ಅಂತಹ ಗುರು ಪರಂಪರೆಯ ಶಕ್ತಿ, ಗುರು ಪರಂಪರೆಯ ಸಂಖ್ಯೆ ಹೆಚ್ಚು ಆಗಲಿ ಅಂತ ಹೇಳಿ ಮುಂದಿನ ಗೋಷ್ಠಿಗಳಿಗೆ ಸಮಯದ ಅವಶ್ಯಕತೆ ಇರೋದರಿಂದ ಇಂದು ಪ್ರಾರಂಭವಾಗಿರ್ತಕ್ಕಂಥ ಆದಿಚುಂಚನಗಿರಿಯ ವಿಶ್ವವಿದ್ಯಾನಿಲಯ ಕೇವಲ ವಿಜ್ಞಾನ ಕ್ಷೇತ್ರಕ್ಕೆ, ಮೆಡಿಕಲ್ ಎಜುಕೇಷನ್ ಕ್ಷೇತ್ರಕ್ಕೆ ಅಥವಾ ಆಧುನಿಕವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಅಷ್ಟೇ ಮೀಸಲಾಗಿ ಇರದೆ, ಆಗಲೇ ಹೇಳಿದಾಗೆ ಆತ್ಯಂತಿಕ ಸತ್ಯಕ್ಕೂ ಸಾಪೇಕ್ಷ ಸತ್ಯಕ್ಕೂ ಮಧ್ಯೆ ಇರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿ, ಒಂದು ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಸಾಹಿತ್ಯವನ್ನು, ಅಂತಹ ಕಾರ್ಯಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಸಾಹಿತಿಗಳನ್ನು ಏನನ್ನೂ ಬಯಸದೆ ಬದುಕೆಲ್ಲವನ್ನು ಕೂಡ ಅದಕ್ಕಾಗೇ ಮೀಸಲಾಗಿಟ್ಟಿರ್ತಕ್ಕಂಥ ಅವರುಗಳನ್ನು ಕರೆಸಿ ಅವರುಗಳ ಮಾತುಗಳನ್ನು ಕೇಳ್ತಕ್ಕಂಥ, ಅವರನ್ನು ಗೌರವಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ವಿಶ್ವವಿದ್ಯಾನಿಲಯ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ಅಂತಹದೊಂದು ಕೆಲಸವನ್ನು ನಮ್ಮ ಪ್ರೊಫೆಸರ್ ಚಂದ್ರಶೇಖರಯ್ಯ, ಪ್ರೊಫೆಸರ್ ಗಂಗಾಧರ್, ವಾಸುದೇವ ಮೂರ್ತಿಯವರು ನೀವೆಲ್ಲರೂ ಕೂಡ ಸೇರಿ ಮಾಡಿರ್ತಕ್ಕಂಥ ತುಂಬ ಸಂತೋಷ. ನಿಮ್ಮೆಲ್ಲರ ಮಾತುಗಳನ್ನು ವಿವಿಧ ಹಂತಗಳಲ್ಲಿ, ವಿವಿಧ ವಲಯಗಳಲ್ಲಿ ಕೇಳಲಿಕ್ಕೆ ನಾನು ಕೂಡ ಕಾತರನಾಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.